ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಮ್ಮೆ ಒಬ್ಬ ಯುವಕ ಗೌತಮ ಬುದ್ಧನ ಬಳಿಗೆ ಬಂದು, ಓ ಬುದ್ಧ ಭಗವಾನರೇ, ನನ್ನ ಮನಸ್ಸಿನಲ್ಲಿ ಇಂಥ ನೀಚ ಆಲೋಚನೆಗಳು ಏಕೆ ಬರುತ್ತಿವೆ? ನನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರದೆಂದು ನಾನು ಬಯಸುತ್ತೇನೆ. ಆದರೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕಾಮಕ್ಕೆ ಸಂಬಂಧಿಸಿದ ಆಲೋಚನೆಗಳೇ ಸುಳಿದಾಡುತ್ತಿರುತ್ತವೆ. ಅವುಗಳ ಬಗ್ಗೆ ಯೋಚಿಸುತ್ತಾ ನಾನು ತುಂಬಾ ವಿಚಲಿತನಾಗಿದ್ದೇನೆ. ಈ ಆಲೋಚನೆಗಳಿಂದ ನನ್ನ ಶಕ್ತಿ ಮತ್ತು ಸಮಯ ವ್ಯರ್ಥವಾಗುತ್ತಿದೆ. ಇದರಿಂದಾಗಿ ನಾನು ಎಂದಿಗೂ ಶಾಂತವಾಗಿರಲು ಸಾಧ್ಯವಾಗುತ್ತಿಲ್ಲ. ನಾನು ಯಾವಾಗಲೂ ಮಹಿಳೆಯರನ್ನು ನೋಡಿ ಅವರತ್ತ ಆಕರ್ಷಿತನಾಗುತ್ತೇನೆ. ಈ ಆಲೋಚನೆಗಳನ್ನು ಮತ್ತು ನನ್ನನ್ನು ನಾನು ತಡೆಯಲು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರವನ್ನು ತಿಳಿಸಿ ಎಂದು ಆ ಯುವಕನು ಕೇಳುತ್ತಾನೆ. ಆಗ ಬುದ್ಧನು ಮುಗುಳ್ನಕ್ಕು ಆ ಯುವಕನನ್ನು ಕುರಿತು, ನಿನಗೆ ಕಾಮವಾಂಚೆ ಎಂದರೆ ಏನೆಂದು ತಿಳಿದಿದೆಯೇ ಎಂದು ಕೇಳುತ್ತಾರೆ. ಆಗ ಯುವಕನು, ಓ ಬುದ್ಧನೇ, ಕಾಮವಾಂಚೆ ಎಂದರೆ ಏನೆಂದು ನನಗೆ ತಿಳಿದಿಲ್ಲ. ಆದರೆ ಅದು ಏನೇ ಇರಲಿ, ಅದು ತುಂಬಾ ಕೆಟ್ಟ ವಿಷಯ ಎಂದನು. ಅದಕ್ಕೆ ಬುದ್ಧನು, ಮೊದಲನೆಯದಾಗಿ ನೀನು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ನೈಸರ್ಗಿಕವಾಗಿ ನಮ್ಮಲ್ಲಿರುವ ಯಾವುದೇ ವಿಷಯವು ಕೆಟ್ಟದ್ದಲ್ಲ. ನಮ್ಮ ಜೀವನದಲ್ಲಿ ಅದಕ್ಕೆ ಒಂದಲ್ಲ ಒಂದು ಪ್ರಾಮುಖ್ಯತೆ ಇರುತ್ತದೆ. ಕಾಮವು ಕೆಟ್ಟ ವಿಷಯವಲ್ಲ, ಅದು ಕೇವಲ ನಮ್ಮ ಮನಸ್ಸಿನ ಒಂದು ಭಾವನೆ. ನಮ್ಮಲ್ಲಿ ಯಾವುದೋ ಒಂದು ವಸ್ತುವಿನ ಕೊರತೆ ಇದೆ ಎಂದು ನಮಗೆ ಅನಿಸುವಂತೆ ಮಾಡುತ್ತದೆ. ನಂತರ ಆ ವಸ್ತುವನ್ನು ಪಡೆಯಲು ನಾವು ಅದರತ್ತ ಆಕರ್ಷಿತರಾಗುತ್ತೇವೆ. ಉದಾಹರಣೆಗೆ, ನಿನ್ನ ಬಳಿ ಸಾಕಷ್ಟು ಹಣವಿಲ್ಲದಿದ್ದರೆ ಆಗ ನಿನ್ನಲ್ಲಿ ಹಣ ಸಂಪಾದಿಸುವ ವ್ಯಾಮೋಹ ಹುಟ್ಟುತ್ತದೆ. ವ್ಯಾಮೋಹ ಎಂದರೆ ಬೇರೇನೂ ಅಲ್ಲ, ಅದೊಂದು ರೀತಿಯ ಆಸೆ ಅಥವಾ ಬಯಕೆಗೆ ಸಂಬಂಧಿಸಿದ ಅವಶ್ಯಕತೆ. ಈ ಅವಶ್ಯಕತೆ ಶಾರೀರಿಕವಾಗಿದ್ದಾಗ ನಾವು ಅದನ್ನು ಕಾಮವಾಂಚೆ ಎಂದು ಕರೆಯುತ್ತೇವೆ ಎಂದರು. ಆಗ ಯುವಕನು, ಗುರುಗಳೇ, ಕಾಮವಾಂಚೆ ಎಂದರೆ ನನಗೆ ಏನೆಂದು ಅರ್ಥವಾಯಿತು. ಆದ್ರೆ ಅದು ಎಲ್ಲಿಂದ ಬರುತ್ತದೆ, ಅದು ಹೇಗೆ ಬರುತ್ತದೆ ಎಂದು ದಯವಿಟ್ಟು ತಿಳಿಸಿ ಎಂದು ಕೇಳಿದನು. ಆಗ ಗೌತಮ ಬುದ್ಧನು, ಕಾಮವಾಂಚೆ ಎಲ್ಲಿಂದಲೂ ಬರುವುದಿಲ್ಲ, ಅದು ನಮ್ಮೊಳಗೆ ಇರುತ್ತದೆ. ಆ ಬಯಕೆ ನಮ್ಮಲ್ಲಿರುವುದು ಬಹಳ ಮುಖ್ಯ. ಆಗ ಮಾತ್ರವೇ ಮಾನವ ಜನಾಂಗವು ವಿಸ್ತರಿಸುತ್ತದೆ ಎಂದರು. ಅದು ನಮ್ಮೊಳಗೆ ಇದ್ದು ನಮಗೆ ಅಷ್ಟೊಂದು ಅವಶ್ಯಕವಾಗಿದ್ದರೆ ಜನರು ಅದನ್ನು ತಪ್ಪಾಗಿ ಏಕೆ ನೋಡುತ್ತಾರೆ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಬುದ್ಧನು, ಇದೇ ಅಲ್ಲವೇ ಸಮಸ್ಯೆ? ಜನರು ಕಾಮವಾಂಚೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದನ್ನು ಹತ್ತಿಕ್ಕಲು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ಆದರೆ ಕಾಮವಾಂಚೆ ತಪ್ಪಲ್ಲ, ಅದನ್ನು ತಪ್ಪು ದಾರಿಯಲ್ಲಿ ಬಳಸುವುದು ತಪ್ಪು. ಜನರು ಯಾವುದನ್ನು ಪ್ರೀತಿಸುತ್ತಾರೋ ಅದಕ್ಕಾಗಿಯೇ ಬದುಕಲು ಪ್ರಾರಂಭಿಸುತ್ತಾರೆ. ಅದನ್ನು ಪಡೆಯುವುದೇ ತಮ್ಮ ಗುರಿಯಾಗಿಸಿಕೊಂಡು ಯಾವಾಗಲೂ ಅದರ ಬಗ್ಗೆ ಯೋಚಿಸುತ್ತಾರೆ. ಆದರೆ ಇದೆಲ್ಲವೂ ತಪ್ಪು ಎಂದು ಹೇಳಿದರು. ನಂತರ ಬುದ್ಧನು ಮತ್ತೆ ಆ ಯುವಕನನ್ನು ಕೇಳಿದರು, ನಿನಗೆ ಗೊತ್ತೇ, ಪ್ರಾಣಿಗಳಿಗೂ ಕಾಮವಾಂಚೆ ಇರುತ್ತದೆ? ಆಗ ಯುವಕನು, ಹೌದು ಗುರುಗಳೇ, ಪ್ರಾಣಿಗಳಿಗೂ ಕಾಮವಾಂಚೆ ಇರುತ್ತದೆ ಎಂದು ನನಗೆ ಗೊತ್ತು. ಏಕೆಂದರೆ ಪ್ರಾಣಿಗಳು ಕೂಡ ತಮ್ಮ ಮುಂದಿನ ಪೀಳಿಗೆಯನ್ನು ಮುಂದುವರಿಸುತ್ತವೆ ಅಲ್ಲವೇ ಎಂದನು. ಹಾಗಾದರೆ ಪ್ರಾಣಿಗಳಲ್ಲಿರುವ ಕಾಮವಾಂಚೆಯನ್ನು ನಾವು ಏಕೆ ತಪ್ಪು ಎನ್ನಬಾರದು ಎಂದು ಬುದ್ಧನು ಕೇಳಿದರು. ಆಗ ಯುವಕನು, ನನಗೆ ಗೊತ್ತಿಲ್ಲ ಮಹಾತ್ಮರೇ, ನೀವೇ ಹೇಳಿ ಎಂದನು. ಆಗ ಗೌತಮ ಬುದ್ಧನು, ಪ್ರಾಣಿಗಳು ತಮ್ಮ ಲೈಂಗಿಕ ಬಯಕೆಗಳನ್ನು ಕೇವಲ ಆನಂದಕ್ಕಾಗಿ ಬಳಸುವುದಿಲ್ಲ, ಅವು ತಮ್ಮ ಸಂತಾನವನ್ನು ಉತ್ಪತ್ತಿ ಮಾಡಲು ಮಾತ್ರ ಸಂಭೋಗವನ್ನು ಬಳಸುತ್ತವೆ. ಸಂಭೋಗವು ಸಂತೋಷಕ್ಕಾಗಿ ಎಂಬ ಅರಿವನ್ನು ಪ್ರಕೃತಿ ಪ್ರಾಣಿಗಳಿಗೆ ನೀಡಿಲ್ಲ. ಆದರೆ ಮನುಷ್ಯರು ಪ್ರಕೃತಿಯಲ್ಲಿನ ಲಭ್ಯವಿರುವ ಪ್ರತಿಯೊಂದನ್ನು ತಮ್ಮ ಸಂತೋಷಕ್ಕಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿದರು. ನಮ್ಮ ಮಾನವರೇ ಕಾಮವಾಂಚೆಯನ್ನು ತಮ್ಮ ಆನಂದದ ಸಾಧನವನ್ನಾಗಿ ಮಾಡಿಕೊಂಡರು. ಆದರೆ ಪ್ರಕೃತಿಯು ಸಂತಾನದ ಮೂಲಕ ವಂಶವನ್ನು ವೃದ್ಧಿಸಲು ಇದನ್ನೊಂದು ಮಾರ್ಗವಾಗಿ ನಮಗೆ ಕಲ್ಪಿಸಿದೆ. ಆದರೆ ಮನುಷ್ಯರು ಆ ಕಾಮವಾಂಚೆಯನ್ನೇ ತಮ್ಮ ಜೀವನದ ಪರಮ ಗುರಿಯಾಗಿಸಿಕೊಂಡಿದ್ದಾರೆ. ಹಾಗಂತ ಕಾಮವಾಂಚೆಯನ್ನು ನಿಯಂತ್ರಿಸುವುದು ಕೂಡ ತಪ್ಪೇ ಎಂದರು. ಆಗ ಯುವಕನು, ಮಹಾತ್ಮರೇ, ಈ ಕಾಮವಾಂಚೆ ನಮ್ಮ ಮೇಲೆ ಏಕೆ ಪ್ರಾಬಲ್ಯ ಸಾಧಿಸುತ್ತದೆ ಎಂದು ಕೇಳಿದನು. ಆಗ ಗೌತಮ ಬುದ್ಧರು, ನಾನು ಈಗ ಏನು ಹೇಳುತ್ತೇನೋ ಅದನ್ನು ತುಂಬಾ ಜಾಗೃತಿಯಿಂದ ಕೇಳು, ಆಗ ನಿನಗೆ ಕಾಮದ ಸಂಪೂರ್ಣ ಆಟವು ಅರ್ಥವಾಗುತ್ತದೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಕೇಳಿ ಅರ್ಥ ಮಾಡಿಕೊ. ಇದು ಸಮಯಕ್ಕೆ ಸಂಬಂಧಿಸಿದ ವಿಷಯ ಎಂದು ಹೇಳಿ ಗೌತಮ ಬುದ್ಧರು ಕಥೆಯನ್ನು ಶುರು ಮಾಡಿದರು. ಹಿಂದೊಮ್ಮೆ ಒಂದು ಆಶ್ರಮದಲ್ಲಿ ಒಬ್ಬ ಗುರು ಮತ್ತು ಅವರ ಶಿಷ್ಯರು ವಾಸ ಮಾಡುತ್ತಿದ್ದರು. ಅವರು ಪ್ರತಿದಿನ ಭಿಕ್ಷಾಟನೆಗಾಗಿ ಹತ್ತಿರದ ಹಳ್ಳಿಗೆ ಹೋಗುತ್ತಿದ್ದರು. ಆ ಆಶ್ರಮದ ಒಬ್ಬ ಶಿಷ್ಯನು ಭಿಕ್ಷಾಟನೆಗೆ ಹೋಗುವ ದಾರಿಯಲ್ಲಿ ಒಂದು ನದಿಯನ್ನು ದಾಟಬೇಕಿತ್ತು. ಹೀಗೆ ಒಂದು ದಿನ ಅವನು ಒಬ್ಬ ಹುಡುಗನು ಮರದ ಹಿಂದೆ ಅಡಗಿ ಕೂತಿರುವುದನ್ನು ನೋಡಿದನು. ಅವನು ಆ ಹುಡುಗನ ಬಳಿಗೆ ಹೋಗಿ, ಮಗು, ನೀನು ಈ ಮರದ ಹಿಂದೆ ಅಡಗಿಕೊಂಡು ಏನು ನೋಡುತ್ತಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಆ ಹುಡುಗನು, ನಾನು ನೋಡುತ್ತಿರುವುದು ನಿನಗೆ ಕಾಣಿಸುತ್ತಿಲ್ಲವೇ ಎಂದನು. ಆಗ ಶಿಷ್ಯನು ನದಿಯ ಕಡೆಗೆ ನೋಡಿದಾಗ ಕೆಲವು ಹುಡುಗಿಯರು ಅಲ್ಲಿ ನೀರು ತುಂಬುತ್ತಿದ್ದರು. ಆ ಹುಡುಗಿಯರ ವಯಸ್ಸು
ಸುಮಾರು 14 ರಿಂದ 15 ವರ್ಷಗಳಿರಬಹುದು. ನಂತರ ಅವರು ಆ ಹುಡುಗನಿಗೆ ಅಲ್ಲಿ ಹುಡುಗಿಯರು ನೀರು ತುಂಬುತ್ತಿದ್ದಾರೆ, ಅಷ್ಟೇ ತಾನೇ, ಅದರಲ್ಲಿ ಅಡಿಗೆ ನೋಡುವಂತದ್ದು ಏನಿದೆ ಎಂದು ಕೇಳಿದರು. ಆಗ ಆ ಬಾಲಕನು ಶಿಷ್ಯನನ್ನ ನೋಡಿ, ಓ ಹುಚ್ಚನೆ, ಈ ಹುಡುಗಿಯರು ನದಿಯಿಂದ ನೀರನ್ನು ಹೇಗೆ ಹೊತ್ತುಕೊಂಡು ಹೋಗುತ್ತಿದ್ದಾರೆಂದು ನಿನಗೆ ಕಾಣಿಸುತ್ತಿಲ್ಲವೇ? ಅವರ ಎದೆಯ ಸೌಂದರ್ಯವನ್ನು ನೋಡು, ಅವರ ಮೃದುವಾದ ದೇಹವನ್ನು, ಅವರ ತೆಳುವಾದ ಸೊಂಟವನ್ನು ನೋಡು, ಇನ್ನು ಅವರ ಕೂದಲನ್ನು ನೋಡು, ತಮ್ಮ ಸೊಂಟದ ಮೇಲೆ ಹೇಗೆ ಆಡಿಸುತ್ತಿದ್ದಾರೆ. ಇದೆಲ್ಲವನ್ನು ನೋಡುತ್ತಿದ್ದರೆ ಸೌಂದರ್ಯವೇ ಮೈ ತೆಳೆದಂತಿದೆ ಎಂದನು. ಆಗ ಶಿಷ್ಯನು ಮತ್ತೆ ನದಿಯ ಕಡೆಗೆ ನೋಡಿದನು. ಈ ಬಾರಿ ಅವನು ಅವರನ್ನೇ ನೋಡುತ್ತಿದ್ದನು, ಆದರೆ ಅವನಿಗೆ ಯಾವುದೇ ಭಯವೆನಿಸಲಿಲ್ಲ. ಆದರೆ ಯಾವಾಗ ಅವನು ಕೂಡ ಅಡಗಿ ಆ ಹುಡುಗಿಯರನ್ನು ರಹಸ್ಯವಾಗಿ ನೋಡಲು ಪ್ರಾರಂಭಿಸಿದನೋ, ಆಗ ಇದ್ದಕ್ಕಿದ್ದಂತೆ ಅವನೊಳಗೆ ನಡುಕ ಪ್ರಾರಂಭವಾಯಿತು. ಆಗ ಅವನು, ನಾನೇನು ಮಾಡುತ್ತಿದ್ದೇನೆ, ನಾನು ಮಾಡುತ್ತಿರುವುದು ಸರಿಯಲ್ಲ, ನಾನು ಇಲ್ಲಿಂದ ತಕ್ಷಣ ಹೊರಡಬೇಕು ಎಂದುಕೊಂಡು ತಕ್ಷಣವೇ ಅಲ್ಲಿಂದ ಹೊರಟು ಆಶ್ರಮವನ್ನು ತಲುಪಿದನು. ಅವನು ಆಶ್ರಮಕ್ಕೆ ಹೋದ ನಂತರ ತನ್ನ ಕೆಲಸದಲ್ಲಿ ಮಗ್ನನಾದನು. ಆದರೆ ಅವನು ನೋಡಿದ ದೃಶ್ಯವು ಅವನ ಕಣ್ಣ ಮುಂದೆ ಪದೇ ಪದೇ ಬರುತ್ತಿತ್ತು. ಅದೇ ದೃಶ್ಯವು ಅವನ ಮನಸ್ಸಿನಲ್ಲಿ ಸುಳಿದಾಡುತ್ತಿತ್ತು. ಆ ದೃಶ್ಯವನ್ನು ಮತ್ತೆ ಮತ್ತೆ ನೋಡಬೇಕೆಂಬ ಹೋರಾಟ ಅವನ ಮನಸ್ಸಿನಲ್ಲಿ ನಡೆಯುತ್ತಿತ್ತು. ಆ ಸಮಯದಲ್ಲಿ ಅವನಿಗೆ ಯಾವ ಕೆಲಸವನ್ನು ಮಾಡಲು ಮನಸ್ಸಿರಲಿಲ್ಲ. ಹೀಗೆ ಪ್ರತಿದಿನ ಬೆಳಿಗ್ಗೆ ಆಶ್ರಮವನ್ನು ಬಿಟ್ಟು ಭಿಕ್ಷಾಟನೆಗಾಗಿ ಹೊರಡುತ್ತಿದ್ದನು. ಹಾಗೆಯೇ ನದಿಯ ಸಮೀಪದ ಮರದ ಬಳಿಗೆ ಹೋಗುತ್ತಿದ್ದನು. ಆಗ ಅಲ್ಲಿದ್ದ ಹುಡುಗನ ಜೊತೆ ಈ ಶಿಷ್ಯನು ಸೇರಿ ರಹಸ್ಯವಾಗಿ ಅಡಗಿ ಕುಳಿತು ಹುಡುಗಿಯರನ್ನು ನೋಡುತ್ತಿದ್ದರು. ಈಗ ಅವನು ಪ್ರತಿದಿನ ಹೀಗೆ ಮಾಡಲು ಪ್ರಾರಂಭಿಸಿದನು. ಕೊನೆಗೆ ಇದು ಅವನ ದಿನಚರಿಯಾಗಿ ಮಾರ್ಪಟ್ಟಿತು. ಈಗ ಆ ಶಿಷ್ಯನ ಮನಸ್ಸು ಯಾವುದೇ ಕೆಲಸದಲ್ಲಿ ನೆಡುತ್ತಿರಲಿಲ್ಲ. ಅವನು ಯಾವಾಗಲೂ ಯಾವುದೋ ಆಲೋಚನೆಯಲ್ಲಿ ಮುಳುಗಿರುತ್ತಿದ್ದನು. ಅವನು ಆಶ್ರಮದ ಕೆಲಸಗಳನ್ನು ಸರಿಯಾಗಿ ಮಾಡುತ್ತಿಲ್ಲ, ಅವನಿಗೆ ಸರಿಯಾಗಿ ನಿದ್ರೆಯೂ ಬರುತ್ತಿಲ್ಲ, ಅವನು ಸರಿಯಾಗಿ ಊಟವನ್ನು ಮಾಡುತ್ತಿಲ್ಲ ಎಂದು ಉಳಿದವರು ಚಿಂತೆ ವ್ಯಕ್ತಪಡಿಸಿದರು. ಅವನ ಮನಸ್ಸು ಅಶಾಂತಿಯಿಂದ ಕೂಡಿತ್ತು. ಆ ಹುಡುಗಿಯರ ಸೌಂದರ್ಯವನ್ನು ಮತ್ತೆ ಮತ್ತೆ ನೋಡಬೇಕೆಂದು ಅವನ ಮನಸ್ಸು ಆತುರಿಯುತ್ತಿತ್ತು. ಒಂದು ಕಡೆ ಆಶ್ರಮದಲ್ಲಿ ಗುರುಗಳು ಬೋಧನೆ ಮಾಡುತ್ತಿದ್ದರೆ ಇವನ ಮನಸ್ಸು ಎಲ್ಲೋ ಆಲೋಚನೆಗಳಲ್ಲಿ ಮುಳುಗಿರುತ್ತಿತ್ತು. ಇದರಿಂದ ಗುರುಗಳು ತಮ್ಮ ಶಿಷ್ಯನ ಈ ವರ್ತನೆಯ ಬಗ್ಗೆ ತಿಳಿದುಕೊಂಡರು. ಆಗ ಒಂದು ದಿನ ಗುರುಗಳು ಶಿಷ್ಯನನ್ನು ತಮ್ಮ ಬಳಿಗೆ ಕರೆದು, ಇಂದಿನಿಂದ ನಾನು ಭಿಕ್ಷಾಟನೆಗೆ ನಿನ್ನ ಜೊತೆ ಬರುತ್ತಿದ್ದೇನೆ, ನೀನು ಮತ್ತು ನಾನು ಒಟ್ಟಿಗೆ ಭಿಕ್ಷಾಟನೆಗೆ ಹೋಗೋಣ ಎಂದರು. ಆಗ ಶಿಷ್ಯನು ಗುರುಗಳನ್ನು ನಿರಾಕರಿಸಿ, ಬೇಡ ಗುರುಗಳೇ, ನೀವು ಏಕೆ ಚಿಂತೆ ಮಾಡುತ್ತೀರಿ, ನಾನು ಒಬ್ಬನೇ ಭಿಕ್ಷಾಟನೆ ಮಾಡಬಲ್ಲೆ ಎಂದನು. ಅದಕ್ಕೆ ಗುರುಗಳು, ಸರಿ, ನೀನು ಒಬ್ಬನೇ ಭಿಕ್ಷಾಟನೆಗೆ ಹೋಗು, ಪರವಾಗಿಲ್ಲ ಎಂದರು. ಶಿಷ್ಯನು ತಕ್ಷಣವೇ ಭಿಕ್ಷಾಟನೆಗೆ ಹೊರಟನು. ಅವನು ಹೋದ ನಂತರ ಗುರುಗಳು ಕೂಡ ಆಶ್ರಮವನ್ನು ಬಿಟ್ಟು ಶಿಷ್ಯನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ, ಯಾರನ್ನು ಭೇಟಿಯಾಗಲು ಹೋಗುತ್ತಿದ್ದಾನೆಂದು ತಿಳಿಯಲು ಶಿಷ್ಯನನ್ನು ರಹಸ್ಯವಾಗಿ ಹಿಂಬಾಲಿಸಲು ಶುರು ಮಾಡಿದರು. ಸ್ವಲ್ಪ ದೂರ ಹೋದ ಮೇಲೆ ತಮ್ಮ ಶಿಷ್ಯನು ಒಬ್ಬ ಅಪರಾಧಿಯಂತೆ ಒಬ್ಬ ಹುಡುಗನೊಂದಿಗೆ ಸೇರಿ ಮರದ ಹಿಂದೆ ಅಡಗಿ ಏನನ್ನು ನೋಡುತ್ತಿರುವುದನ್ನು ಗುರುಗಳು ಗಮನಿಸಿದರು. ಗುರುಗಳು ಕೂಡ ತಮ್ಮ ಶಿಷ್ಯನ ಹಿಂದೆ ಹೋಗಿ ಅವನು ಏನು ನೋಡುತ್ತಿದ್ದಾನೆಂದು ನೋಡಲು ನಿಂತರು. ಯಾವುದನ್ನು ನೋಡಲು ನನ್ನ ಶಿಷ್ಯನು ಒಬ್ಬ ಅಪರಾಧಿಯಂತೆ ಮರದ ಹಿಂದೆ ಅಡಗಿದ್ದಾನೆ ಎಂದು ಗುರುಗಳು ಸಹ ನೋಡಿದರು. ಆಗ ಗುರುಗಳಿಗೆ ತಿಳಿದು ಬಂದಿದ್ದೇನೆಂದರೆ, ತಮ್ಮ ಶಿಷ್ಯನು ಮರದ ಹಿಂದೆ ಅಡಗಿ ನದಿಯಿಂದ ನೀರು ಸೇರುತ್ತಿರುವ ಹುಡುಗಿಯರನ್ನು ಗಮನಿಸುತ್ತಿದ್ದಾನೆ ಎಂಬ ವಿಷಯವನ್ನು ಗುರುಗಳು ಅರ್ಥ ಮಾಡಿಕೊಂಡರು. ತಕ್ಷಣವೇ ಗುರುಗಳು ಶಿಷ್ಯನ ಬಳಿಗೆ ಹೋಗಿ, ನೀನು ಇಲ್ಲಿ ನಿಂತು ಏನು ನೋಡುತ್ತಿದ್ದೀಯಾ ಎಂದು ಕೇಳಿದರು. ಗುರುಗಳ ಧ್ವನಿ ಕೇಳಿ ಶಿಷ್ಯನಿಗೆ ಭಯವಾಗಿ ಬೆವತು ಹೋದನು. ಅವನಲ್ಲಿ ನಡುಕ ಪ್ರಾರಂಭವಾಯಿತು. ಯಾವುದೇ ಕಳ್ಳತನ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳನಂತೆ ಇತ್ತು ಆ ಶಿಷ್ಯನ ಪರಿಸ್ಥಿತಿ. ಅವನು ಯಾವುದೇ ಉತ್ತರ ಹೇಳಲಾಗದೆ ತಡವರಿಸಿದನು. ನೇರವಾಗಿ ಗುರುಗಳ ಮುಖ ನೋಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಇದನ್ನು ನೋಡಿದ ಗುರುಗಳು ಶಿಷ್ಯನನ್ನ ನೋಡಿ, ನನ್ನ ಶಿಷ್ಯರು ಯಾವುದಕ್ಕೂ ಹೆದರುವುದಿಲ್ಲ, ಭಯವೆಂಬುದು ಅವರಿಗೆ ತಿಳಿಯದು, ಆದರೆ ಈಗೇಕೆ ನೀನು ಹೆದರುತ್ತಿದ್ದೀಯಾ, ಏಕೆ ಹೀಗೆ ಭಯದಿಂದ ನಡುಗುತ್ತಿದ್ದೀಯಾ ಎಂದು ಕೇಳಿದರು. ಆಗ ಶಿಷ್ಯನು, ಗುರುವರ್ಯ, ಇದರಲ್ಲಿ ನನ್ನದೇನು ತಪ್ಪಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆ ಹುಡುಗನೇ ನನ್ನನ್ನು ಪ್ರಲೋಭನೆಗೆ ಒಳಪಡಿಸಿದನು, ಇದು ನನಗೆ ತಾನಾಗಿಯೇ ಬಂದ ಆಲೋಚನೆಯಲ್ಲ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಂಡನು. ಆದರೆ ಇನ್ನು ಮುಂದೆ ನಾನು ಹೀಗೆ ಮಾಡುವುದಿಲ್ಲವೆಂದು ನಿಮಗೆ ವಾಗ್ದಾನ ಮಾಡುತ್ತೇನೆ, ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಂಡನು. ಅದಕ್ಕೆ ಗುರುಗಳು, ಪರವಾಗಿಲ್ಲ, ಆದರೆ ನಾವು ಯಾರೊಂದಿಗೆ ಸಹವಾಸ ಮಾಡುತ್ತೇವೆಯೋ ಅದರ ಫಲವೇ ನಮಗೆ ಸಿಗುತ್ತದೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರಲ್ಲಿರುವ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿಯೂ ಪ್ರವೇಶ ಮಾಡುತ್ತವೆ. ಅದಕ್ಕಾಗಿಯೇ ಯಾವಾಗಲೂ ಒಳ್ಳೆಯವರೊಂದಿಗೆ ಸಹವಾಸ ಮಾಡಬೇಕು. ಇದರಿಂದ ನಿನ್ನಲ್ಲಿ ಒಳ್ಳೆಯ ಆಲೋಚನೆಗಳು ಮೂಡುತ್ತವೆ ಎಂದು ಹಿತೋಪದೇಶ ಮಾಡಿದರು. ನಂತರ ಗುರು ಶಿಷ್ಯರು ಆಶ್ರಮಕ್ಕೆ ಹಿಂತಿರುಗಿ ತಮ್ಮ ಕೆಲಸಗಳಲ್ಲಿ ಮಗ್ನರಾದರು. ಆ ದಿನದ ನಂತರ ಶಿಷ್ಯನು ಹಳೆಯ ದಾರಿಯನ್ನು
ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಲಾರಂಭಿಸಿದನು. ತನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಆದರೆ ದಿನ ಕಳೆದಂತೆ ಅವನಲ್ಲಿ ಕೋಪ ಹೆಚ್ಚಾಗುತ್ತಾ ಹೋಯಿತು. ಇದರಿಂದಾಗಿ ಅವನು ಇತರರ ಮೇಲೆ ಕೋಪಗೊಂಡು ಅಶಾಂತಿಯಿಂದ ಬಳಲತೊಡಗಿದನು. ಅವನು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಕೂಡ ನಿಲ್ಲಿಸಿದನು. ಸ್ವಲ್ಪವೇ ಆಹಾರ ಸೇವಿಸುತ್ತಾ ಎಲ್ಲರ ಮೇಲೂ ಕೋಪವನ್ನು ಪ್ರದರ್ಶಿಸುತ್ತಿದ್ದನು. ಒಂದು ದಿನ ರಾತ್ರಿ ಗುರುಗಳು ಶಿಷ್ಯನ ಬಳಿಗೆ ಬಂದು, ಇಲ್ಲಿಯವರೆಗೂ ನೀನು ಎಷ್ಟು ಬಾರಿ ತಪ್ಪು ಮಾಡಿದ್ದೀಯಾ ಎಂದು ಕೇಳಿದರು. ಇದನ್ನು ಕೇಳಿದ ಶಿಷ್ಯನು ಗುರುಗಳ ಪಾದ ಮೇಲೆ ಬಿದ್ದು ಅಳತೊಡಗಿದನು. ಅಳುತ್ತಲೇ, ಗುರುದೇವ, ನಾನು ನನ್ನ ವಾಗ್ದಾನವನ್ನು ಹಲವು ಬಾರಿ ಮುರಿದಿದ್ದೇನೆ. ನಾನು ಪ್ರತಿ ಬಾರಿ ಮಾತು ಕೊಡುತ್ತೇನೆ, ಆದರೆ ಅದನ್ನು ಉಳಿಸಿಕೊಳ್ಳಲು ವಿಫಲನಾಗುತ್ತೇನೆ. ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿಲ್ಲ. ಕೆಟ್ಟ ಆಲೋಚನೆಗಳಿಂದ ಹೊರಬರಲು ನಾನು ಬಹಳ ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದನು. ಆಗ ಗುರುಗಳು ನನ್ನೊಂದಿಗೆ ನಡೆ ಎಂದು ಹೇಳಿ ಶಿಷ್ಯನನ್ನು ಆಶ್ರಮದ ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಹರಿಯುತ್ತಿದ್ದ ಸಣ್ಣ ಕಾಲುವೆಯನ್ನು ತೋರಿಸಿ, ನೋಡು, ನದಿಯ ನೀರು ಈ ಸಣ್ಣ ಕಾಲುವೆಗಳ ಮೂಲಕ ಗಿಡಗಳಿಗೆ ತಲುಪುತ್ತಿದೆ. ಈ ನೀರು ನಿರಂತರವಾಗಿ ಹರಿಯುತ್ತಿದೆ. ನೀನು ಈ ನೀರನ್ನು ಹರಿಯುವುದನ್ನ ನಿಲ್ಲಿಸಬಲ್ಲೆಯಾ ಎಂದು ಕೇಳಿದರು. ಆಗ ಶಿಷ್ಯನು, ಹೌದು ಗುರುದೇವ, ನಾನು ಈ ಹರಿವನ್ನು ತಡೆಯಬಲ್ಲೆ ಎಂದು ಹೇಳಿದನು. ತಕ್ಷಣವೇ ಸ್ವಲ್ಪ ಮಣ್ಣನ್ನು ತೆಗೆದು ಕಾಲುವೆಗೆ ಅಡ್ಡ ಹಾಕಿದನು. ಸ್ವಲ್ಪ ಸಮಯ ನೀರು ನಿಂತರೂ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಹರಿಯಲು ಪ್ರಾರಂಭಿಸಿತು. ಆಗ ಗುರುಗಳು, ಏನಿದು, ನೀರು ನಿಲ್ಲಲಿಲ್ಲವಲ್ಲ ಎಂದರು. ಶಿಷ್ಯನು ಕೆಲವು ಸಣ್ಣ ಕಲ್ಲುಗಳನ್ನು ತಂದು ಕಾಲುವೆಗೆ ಹಾಕಿದನು. ಆಗಲೂ ಸಹ ನೀರು ಸ್ವಲ್ಪ ಹೊತ್ತು ನಿಂತು ಕಲ್ಲುಗಳನ್ನು ದಾಟಿಯೂ ನೀರು ಮತ್ತೆ ಹರಿಯಲಾರಂಭಿಸಿತು. ಆದರೆ ನೀನು ನೀರು ಹರಿಯುವುದನ್ನು ನಿಲ್ಲಿಸುತ್ತೇನೆಂದು ಹೇಳಿದ್ದೆ ಅಲ್ಲವೇ? ನೋಡು, ನಾವು ಯಾವುದನ್ನಾದರೂ ನಿಲ್ಲಿಸಲು ಪ್ರಯತ್ನಿಸಿದರೆ ಅದು ಸಾಧ್ಯವಾಗುವುದಿಲ್ಲ ಎಂದರು. ಆಗ ಶಿಷ್ಯನು, ಪರವಾಗಿಲ್ಲ ಗುರುದೇವ, ನಾನು ಈ ನೀರನ್ನು ನಿಲ್ಲಿಸಿ ತೋರಿಸುತ್ತೇನೆ ಎಂದು ಶಪಥ ಮಾಡಿದನು. ಅವನು ದೊಡ್ಡ ದೊಡ್ಡ ಬಂಡೆಯನ್ನು ತಂದು ಕಾಲುವೆಗೆ ಅಡ್ಡಲಾಗಿ ಇಟ್ಟನು. ಇದರಿಂದ ನೀರಿನ ಹರಿವು ನಿಂತು ಹೋಯಿತು. ಆಗ ಶಿಷ್ಯನು, ನೋಡಿ ಗುರುದೇವ, ನಾನು ಹೇಳಿದಂತೆ ನೀರನ್ನು ನಿಲ್ಲಿಸಿದೆ, ನಿಮ್ಮ ಆಸೆಯನ್ನು ಪೂರೈಸಿದೆ ಎಂದನು. ಗುರುಗಳು ಮುಗುಳ್ನಕ್ಕೂ, ಸರಿ, ಒಮ್ಮೆ ಗಮನವಿಟ್ಟು ನೋಡು, ನಿಜವಾಗಿಯೂ ನೀರು ನಿಂತು ಹೋಗಿದೆಯೇ ಅಥವಾ ಆ ಬಂಡೆಯ ಪಕ್ಕದಿಂದ ಹೊಸ ದಾರಿಯನ್ನು ಮಾಡಿಕೊಂಡು ಹರಿಯುತ್ತಿದೆಯೇ ಎಂದು ನೋಡು ಎಂದರು. ಕೆಲವು ಕ್ಷಣಗಳ ನಂತರ ಗುರುಗಳು ಹೇಳಿದಂತೆ ಆಯಿತು. ನೀರು ಬಂಡೆಯ ಪಕ್ಕದಲ್ಲಿ ಹೊಸ ದಾರಿಯನ್ನು ಸೃಷ್ಟಿಸಿಕೊಂಡು ಹರಿಯಲಾರಂಭಿಸಿತು. ಆಗ ಶಿಷ್ಯನು ಮತ್ತೆ ಸೋತನು. ಆಗ ಗುರುಗಳು ಅವನಿಗೆ ವಿವರಿಸುತ್ತಾ, ನಿನ್ನ ವಿಷಯದಲ್ಲಿಯೂ ಸಹ ಹೀಗೆ ಆಗುತ್ತಿದೆ. ನೀನು ಪದೇ ಪದೇ ಪ್ರಯತ್ನಿಸುತ್ತಿದ್ದೀಯಾ. ನಿನ್ನ ಪ್ರಯತ್ನ ಶ್ರೇಷ್ಠವಾದದ್ದು, ಆದರೆ ಪ್ರತಿ ಬಾರಿಯೂ ನಿನ್ನ ಪ್ರಯತ್ನ ವಿಫಲವಾಗುತ್ತಿದೆ. ಇದು ಯಾವಾಗಲೂ ಹೀಗೆ ವಿಫಲವಾಗುತ್ತಿರುತ್ತದೆ. ನೀನು ಎಷ್ಟೇ ದೊಡ್ಡ ಬಂಡೆಯನ್ನು ಅಡ್ಡ ಇಟ್ಟರೂ ನೀರು ತನ್ನ ದಾರಿಯನ್ನು ಬದಲಾಯಿಸಿಕೊಂಡು ಹರಿಯುತ್ತಲೇ ಇರುತ್ತದೆ. ಇದನ್ನೆಲ್ಲ ಕಂಡ ಶಿಷ್ಯನು, ಗುರುದೇವ, ಈ ನೀಚ ಆಲೋಚನೆಗಳಿಂದ ನಾನು ಹೊರಬರಲು ಯಾವುದೇ ಮಾರ್ಗವಿಲ್ಲವೇ? ಅವು ನನ್ನ ಮನಸ್ಸಿಗೆ ಬರದಂತೆ ನಿಯಂತ್ರಿಸುವುದು ಹೇಗೆ ಎಂದು ಕೇಳಿದನು. ಆಗ ಗುರುಗಳು ಶಿಷ್ಯನನ್ನು ನದಿಯ ಬಳಿಗೆ ಕರೆದೊಯ್ದರು. ಆ ನದಿಯಿಂದಲೇ ತೋಟಕ್ಕೆ ನೀರು ಹರಿಯುತ್ತಿತ್ತು. ಆಗ ಗುರುಗಳು, ನಿನಗೆ ಗೊತ್ತೇ, ಆ ನೀರು ಈ ನದಿಯಿಂದಲೇ ತೋಟಕ್ಕೆ ಹೋಗುವುದು. ನಾವು ಬೇಕಿದ್ದರೆ ಇಲ್ಲಿಂದಲೇ ಆ ದಾರಿಯನ್ನು ಮುಚ್ಚಿ ಬಿಡಬಹುದು. ಆಗ ನೀರು ತೋಟಕ್ಕೆ ಹೋಗುವುದನ್ನು ನಿಲ್ಲಿಸಬಹುದಲ್ಲವೇ ಎಂದು ಕೇಳಿದರು. ಶಿಷ್ಯನು, ಹೌದು ಗುರುದೇವ, ಖಂಡಿತವಾಗಿಯೂ ಹಾಗೆ ಮಾಡಬಹುದು. ನದಿಯ ನೀರನ್ನು ಇಲ್ಲಿಯೇ ತಡೆದರೆ ಅದು ಕಾಲುವೆಗಾಗಲಿ ತೋಟಕ್ಕಾಗಲಿ ಹೋಗುವುದಿಲ್ಲ. ನಾನು ಈಗಲೇ ಇಲ್ಲಿಂದ ನೀರನ್ನು ತಡೆಯುತ್ತೇನೆ ಎಂದು ಹೇಳಿ ಬಹಳ ಕಷ್ಟಪಟ್ಟು ಕಲ್ಲು ಮಣ್ಣುಗಳನ್ನು ಹಾಕಿ ತೋಟಕ್ಕೆ ನೀರು ಹೋಗುವ ಮಾರ್ಗವನ್ನು ಮುಚ್ಚಿಬಿಟ್ಟನು. ಗುರುದೇವ, ನಾನು ನೀರನ್ನು ನಿಲ್ಲಿಸಿದೆ, ಇನ್ನು ಮುಂದೆ ನೀರು ತೋಟದೊಳಗೆ ಹೋಗುವುದಿಲ್ಲ ಎಂದನು. ಆಗ ಗುರುಗಳು, ಮಗು, ತೋಟಕ್ಕೆ ನೀರು ಹೋಗದಿದ್ದರೆ ಗಿಡ ಮರಗಳಿಗೆ ನೀರು ಎಲ್ಲಿಂದ ಸಿಗುತ್ತದೆ? ಅವುಗಳಿಗೆ ನೀರು ಅತ್ಯಗತ್ಯ ಅಲ್ಲವೇ? ಕೆಲವು ಗಿಡಗಳಿಗೆ ಪ್ರತಿದಿನ ನೀರು ಬೇಕು, ಹಾಗಾಗಿ ಅವುಗಳಿಗೆ ನೀರು ಕಳಿಸಬೇಕಲ್ಲವೇ ಎಂದರು. ಗುರುಗಳ ಮಾತು ಕೇಳಿ ಶಿಷ್ಯನು ಮತ್ತೆ ನದಿಯಿಂದ ನೀರು ಹೋಗುವ ದಾರಿಯನ್ನು ತೆರೆದನು. ಆಗ ಗುರುಗಳು, ಹಾಗಾದರೆ ಈ ನದಿಯ ನೀರನ್ನೆಲ್ಲ ತೋಟಕ್ಕೆ ಹರಿಸಿದರೆ ಏನಾಗುತ್ತದೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯನು, ಗುರುದೇವ, ಹಾಗೆ ಮಾಡಿದರೆ ಅಲ್ಲಿರುವ ಗಿಡ ಮರಗಳೆಲ್ಲ ಕೊಳೆತು ನಾಶವಾಗುತ್ತವೆ, ಅಲ್ಲಿ ಏನು ಉಳಿಯುವುದಿಲ್ಲ ಎಂದು ಉತ್ತರಿಸಿದನು. ಆಗ ಗುರುಗಳು ಮುಗುಳ್ನಕ್ಕೂ, ಈ ಮಾತುಗಳನ್ನ ನೆನಪಿನಲ್ಲಿಟ್ಟುಕೋ. ನಾವು ಯಾವುದನ್ನು ನಿಲ್ಲಿಸುವ ಅಗತ್ಯವಿಲ್ಲ, ಆದರೆ ಎಲ್ಲದರಲ್ಲೂ ಸಮತೋಲನವನ್ನ ಪಾಲಿಸಬೇಕು. ನೀರು ಕಡಿಮೆಯಾದರೂ ಗಿಡಗಳು ನಾಶವಾಗುತ್ತವೆ, ನೀರು ಹೆಚ್ಚಾದರೂ ಗಿಡಗಳು ನಾಶವಾಗುತ್ತವೆ. ನಮ್ಮ ಜೀವನದಲ್ಲಿನ ಆಲೋಚನೆಗಳನ್ನು ಮತ್ತು ಆಸೆಗಳನ್ನು ಕೂಡ ಇದೇ ರೀತಿ ಸಮತೋಲನದಿಂದ ನಡೆಸಬೇಕು ಎಂದರು. ನಂತರ ಗುರುಗಳು ಮುಂದುವರಿಸಿ ಮಾತನಾಡುತ್ತಾ, ಒಂದು ವೇಳೆ ನಾನು ನಿನ್ನನ್ನು ಮಾವಿನ ಹಣ್ಣಿನ ಬಗ್ಗೆ ಯೋಚಿಸಬೇಡ ಎಂದು ಹೇಳಿದರೆ ನಿನ್ನ ಮನಸ್ಸಿನಲ್ಲಿ ಮೊದಲು ಬರುವ ಚಿತ್ರ ಯಾವುದು ಎಂದು ಕೇಳಿದರು. ಆಗ ಶಿಷ್ಯನು, ಗುರುದೇವ, ನನ್ನ ಮನಸ್ಸಿನಲ್ಲಿ ಮೊದಲು ಮೂಡುವುದೇ
ಮಾವಿನ ಹಣ್ಣಿನ ಚಿತ್ರ ಎಂದನು. ಆಗ ಗುರುಗಳು, ಹಾಗೆಯೇ ನಾವು ಕೆಟ್ಟ ಆಲೋಚನೆಗಳನ್ನು ಬಲವಂತವಾಗಿ ನಿಲ್ಲಿಸಲು ಪ್ರಯತ್ನಿಸಿದಾಗ ಅವು ಇನ್ನಷ್ಟು ಬಲವಾಗಿ ನಮ್ಮ ಮನಸ್ಸನ್ನು ಪ್ರವೇಶ ಮಾಡುತ್ತವೆ. ಆದ್ದರಿಂದ ನಾವು ಅವುಗಳನ್ನು ಎಂದಿಗೂ ಹತ್ತಿಕ್ಕಲು ಪ್ರಯತ್ನಿಸಬಾರದು. ನಮ್ಮ ಕೆಟ್ಟ ಆಲೋಚನೆಗಳೆಲ್ಲವೂ ಕೆಟ್ಟವರ ಸಹವಾಸದಿಂದಲೇ ಬರುತ್ತವೆ. ಕೆಲವೊಮ್ಮೆ ನಮ್ಮಲ್ಲಿ ಕಾಮದ ಆಲೋಚನೆಗಳು ಇಲ್ಲದಿದ್ದರೂ ಅಶ್ಲೀಲ ವ್ಯಕ್ತಿಗಳೊಂದಿಗೆ ಜೀವಿಸುವುದರಿಂದ ಆ ಆಲೋಚನೆಗಳು ನಮ್ಮನ್ನು ಶುರುವಾಗಿ ನಮ್ಮ ಮೇಲೆ ಆಧಿಪತ್ಯ ಸಾಧಿಸುತ್ತವೆ ಎಂದರು. ಆಗ ಶಿಷ್ಯನಿಗೆ ಅರಿವಾಗಿ, ಗುರುದೇವ, ನೀವು ಹೇಳಿದ್ದು ನಿಜ, ನಾನು ದಾರಿ ತಪ್ಪಿದ್ದೆ ಎಂಬುದು ನನಗೆ ಈಗ ಅರ್ಥವಾಯಿತು ಎಂದು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಆ ರಾತ್ರಿ ಶಿಷ್ಯನು ಬಹಳ ಪ್ರಶಾಂತವಾಗಿ ನಿದ್ರಿಸಿದನು. ಬೆಳಿಗ್ಗೆ ಮನಪೂರ್ವಕವಾಗಿ ತನ್ನ ಕೆಲಸವನ್ನು ಆರಂಭಿಸಿದನು. ಅದೇ ಅಡೆಯ ದಾರಿಯಲ್ಲಿ ಭಿಕ್ಷಾಟನೆಗೆ ಹೋದನು. ಅಲ್ಲಿ ಆ ಹುಡುಗ ಇನ್ನು ಆ ಮರದ ಹಿಂದೆ ಅಡಗಿ ಕುಳಿತು ಹುಡುಗಿಯರನ್ನು ನೋಡುತ್ತಿದ್ದನು. ಶಿಷ್ಯನು ಸಹ ನದಿಯ ಬಳಿಗೆ ಹೋಗಿ ನೀರು ತುಂಬುತ್ತಿದ್ದ ಹುಡುಗಿಯರನ್ನು ಕುಡಿಯಲು ನೀರು ಕೇಳಿದನು. ಅವರಲ್ಲೊಬ್ಬಳು ನೀರು ಕೊಟ್ಟು ಅವನ ಪಾದಗಳಿಗೆ ನಮಸ್ಕರಿಸಿದಳು. ಆಗ ಶಿಷ್ಯನು, ನಿನಗೆ ಒಳ್ಳೆಯದಾಗಲಿ ತಾಯಿ ಎಂದು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದನು. ಆಗ ಅವನ ಮನಸ್ಸು ಸಕಾರಾತ್ಮಕ ಶಕ್ತಿಯಿಂದ ತುಂಬಿ ಹೋಯಿತು. ಅವನು ಕಳೆದುಕೊಂಡಿದ್ದ ಯಾವುದೋ ಶಕ್ತಿ ಮರಳಿ ಬಂದಂತೆ ಅವನಿಗೆ ಅನಿಸಿತು. ಅವನು ಹಿಂತಿರುಗಿ ಹೋಗುವಾಗ ಮರದ ಹಿಂದೆ ಅಡಗಿದ್ದ ಹುಡುಗನು ಅವನ ಬಳಿ ಬಂದು, ಏನಾಯಿತು ನಿನಗೆ? ಇಂದು ನನಗಿಂತ ಮೊದಲೇ ನೀನು ಅವರ ಬಳಿ ಹೋಗಿ ಅವರನ್ನು ಹತ್ತಿರದಿಂದ ನೋಡಿದೆ ಎಂದು ಕೇಳಿದನು. ಆಗ ಶಿಷ್ಯನು, ನಾವು ಯಾವಾಗಲೂ ಇತರರನ್ನು ನೋಡುವುದರಲ್ಲಿಯೇ ಮಗ್ನರಾಗಿರುತ್ತೇವೆ, ಆದರೆ ನಮ್ಮನ್ನು ನಾವು ಎಂದಿಗೂ ಗಮನಿಸಿಕೊಳ್ಳುವುದಿಲ್ಲ. ಈ ಮರದ ಹಿಂದೆ ಇನ್ನೆಷ್ಟು ಕಾಲ ನೋಡುತ್ತಾ ಇರುತ್ತೀಯಾ? ನಿನಗೆ ಯಾವ ಹುಡುಗಿಯು ಇಷ್ಟವೋ ಅವಳ ಬಳಿ ಹೋಗಿ ನಿನ್ನ ಪ್ರೀತಿಯನ್ನು ನೇರವಾಗಿ ಹೇಳು. ಅವಳು ಒಪ್ಪಿದರೆ ಮದುವೆಯಾಗು. ಆದರೆ ಅದಕ್ಕೂ ಮೊದಲು ಜೀವನದಲ್ಲಿ ಏನನ್ನಾದರೂ ಸಾಧಿಸು. ನಿನ್ನನ್ನು ನೀನು ಅರಿತುಕೋ. ಅನವಶ್ಯಕವಾಗಿ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ ಎಂದು ಆ ಹುಡುಗನಿಗೆ ಹಿತೋಪದೇಶ ಮಾಡಿದರು. ಆ ದಿನದ ನಂತರ ಆ ಹುಡುಗನು ಆ ನದಿಯ ಬಳಿ ಬರುವುದನ್ನೇ ನಿಲ್ಲಿಸಿದನು ಮತ್ತು ತನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಕಷ್ಟಪಡಲಾರಂಭಿಸಿದನು. ಫ್ರೆಂಡ್ಸ್, ಸಹವಾಸದ ಪ್ರಭಾವ ಹೇಗಿರುತ್ತದೆ ಎಂದು ಈ ಕಥೆಯಿಂದ ನಿಮಗೂ ತಿಳಿಯಿತಲ್ಲವೇ? ಆದ್ದರಿಂದ ನಿಮ್ಮ ಸಹವಾಸವನ್ನು ಬದಲಿಸಿ, ನಿಮ್ಮ ಆಲೋಚನೆಗಳು ಕೂಡ ಬದಲಾಗುತ್ತವೆ. ಅಂತಿಮವಾಗಿ ಒಂದು ದಿನ ಆಶ್ರಮದಲ್ಲಿ ಆ ಬುದ್ಧನು ಯುವಕನನ್ನು ಈ ರೀತಿಯಾಗಿ ಕೇಳಿದರು, ಓ ಮಗುವೆ, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತೆ ಎಂದು ಕೇಳಿದರು. ಅದಕ್ಕೆ ಆ ಯುವಕನು, ಹೌದು ಮಹಾತ್ಮ, ಸಿಕ್ಕಿತು. ಇದನ್ನು ತಿಳಿಸಿಕೊಟ್ಟ ನಿಮಗೆ ತುಂಬಾ ಧನ್ಯವಾದಗಳು ಎಂದು ಹೇಳಿದನು. ಆಗ ಗೌತಮ ಬುದ್ಧನು, ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದಾಗ ನಿನ್ನನ್ನು ನೀನು ದೂಷಿಸಿಕೊಳ್ಳಬಾರದು. ಈ ಶರೀರವು ಸಾವಿರಾರು ವರ್ಷಗಳಿಂದ ಇಂತಹ ಅನೇಕ ವಿಷಯಗಳನ್ನು ಕಲಿತಿದೆ. ಇದು ಕೇವಲ ನಿನ್ನ ಆಲೋಚನೆಯಿಂದ ಅಥವಾ ಶಪಥದಿಂದ ಬದಲಾಗುವುದಿಲ್ಲ. ನೀನು ಮಾಡಬೇಕಾಗಿರುವುದು ಸಮತೋಲನವನ್ನು ಪಾಲಿಸುವುದು ಮಾತ್ರ. ಆ ಶಕ್ತಿ ಸಾಮರ್ಥ್ಯಗಳನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ನೀನೇ ತಿಳಿದುಕೊಳ್ಳಬೇಕು. ನೀನೊಂದು ಜೀವಂತ ಶಕ್ತಿ. ನೀನು ಬಯಸಿದ್ದನ್ನು ಅನುಭವಿಸುವ ಮತ್ತು ಯಾವುದನ್ನಾದರೂ ಸೃಷ್ಟಿಸುವ ಸ್ವಾತಂತ್ರ್ಯ ನಿನಗಿದೆ. ಆದ್ದರಿಂದ ಮೊದಲು ನಿನ್ನನ್ನು ನೀನು ಅರಿತುಕೋ. ನಿನ್ನ ಶಕ್ತಿಯನ್ನು ಬಳಸಿಕೊಂಡು ಒಳ್ಳೆಯ ಆಲೋಚನೆಗಳನ್ನು ಮಾಡು ಮತ್ತು ಯಾವುದೇ ಭಾವನೆಗಳನ್ನು ಸಮತೋಲನಗೊಳಿಸುವ ಶಕ್ತಿಯನ್ನ ಗಳಿಸಿಕೋ ಎಂದು ಹೇಳಿದರು. ಫ್ರೆಂಡ್ಸ್, ಈ ಅದ್ಭುತ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.